ಬಚ್ಚಲ ಮನೆ ಇರ್ಬೇಕು ಮೋಸ್ಟ್ಲಿ. ಎಸ್ ಬಚ್ಚಲ ಮನೆನೆ. ತಣ್ಣೀರಪ್ಪ ಇಲ್ಲಿ ಏನೇನ್ ಇಟ್ಟಿದ್ರು ನಾನು ಇವತ್ತು ಇಲ್ಲಿ ನೀರ್ ಬಾಟ್ಲಿ ಇರ್ತಾನೆ. ಇಲ್ಲಿನೂ ಸರಳತೆನೆ ನೋಡಿ. ಅವಾಗ್ಲೇ ದೀಪದಲ್ಲಿ ಓದಿರೋದು ಆಮೇಲೆ ಬೆಳಕಾಕಿರೋದು ಅದೇ ದೀಪ. ಇಲ್ಲಿ ಊಟ ಎಷ್ಟು ತಿಂದಿರ್ತಾರೋ ನರಸಿಂಹ. ಇವಾಗ ಸಮಾಧಾನ ಆಯ್ತು ಮೇಡಮ್. ಫಂಕ್ಷನ್ ಅಲ್ಲ ಮೇಡಮ್, HN ಅವರು. ಮೇಡಮ್ ಬಸವನಗುಡಿ ಅಲ್ಲೂ ಅಷ್ಟೇ ಮೇಡಮ್, ಅವ್ರ ಮನೆ ಅಷ್ಟೇ, ರೂಮು ಅಷ್ಟೇ ಸಿಂಪಲ್ ಎಲ್ಲ. ಈಗ್ಲೂ ಇದೆ ನಮ್ಮ ಅಜ್ಜಿ ಮನೆ, ಹಂಗೆ ಇರ್ಬೇಕು ಅದು. ಮೆಮೊರಿ ಇದು ಲ್ಯಾಂಪ್ ಇಡಕ್ಕೆ, ದೀಪ ಇಡಕ್ಕೆ, ದೀಪ ಲೈಟ್ ಹಾಕಿ ಲೈಟ್ ನಾವು ಚಿಕ್ಕಂದ್ರಲ್ಲೆಲ್ಲ ಇಂಥ ಸ್ಥಳದಲ್ಲೆಲ್ಲ ಮಾಡಿರ್ತೀವಲ್ಲ. ಅಜ್ಜಿ ನೀವು H. ನರಸಿಂಹಯ್ಯನವ್ರಿಗೆ ಏನಾಗ್ಬೇಕು ಅಂದ್ರೆ, ಇವ್ರು ಇವಾಗ H. ನರಸಿಂಹಯ್ಯನವರ ವಂಶಸ್ಥರು ಇವರು, ಅಜ್ಜಿ ಮೊಮ್ಮಕ್ಕಳು ಎಲ್ಲ. ನೋಡ್ತಾ ಇದ್ರೆ ಮನಸ್ಸು ತುಂಬಿ ಒಂಥರ ಸಾರ್ಥಕತೆ ಅನ್ಸುತ್ತೆ ನಮ್ಮ ಜೀವನ. ಹುಟ್ಟಿ ಬೆಳೆದಿರೋ ಮನೆ ಒಳಗ್ ನಾವು ಬಂದಿರೋ ಪುಣ್ಯ. ಹೌದು. ಈಗ ನಾವು ಕೂತಿರೋ ಮಂಚ, ಇಲ್ಲಿ ಅವರು ಕೂತು ಎಷ್ಟು ವಿಚಾರಧಾರೆಗಳನ್ನ ಓದಿರ್ತಾರೋ ಬರ್ದಿರ್ತಾರೋ. ಹಾಗಾಗಿ ನಮ್ಮ ಜಿಲ್ಲೆನಲ್ಲಿ ಇವರು ಇರೋದು. ಇವತ್ತು ನಾವು ಬಂದು ಆ ನೆರಳಲ್ಲಿ ಇದ್ದೀವಿ ಅಂದ್ರೆ ತುಂಬಾ ನಮ್ಮ ಜಿಲ್ಲೆ ಪುಣ್ಯವೇನೋ ಅನ್ನಿಸ್ತಾ ಇದೆ. ಹೆಮ್ಮೆ ನಮ್ಗೆ ಇದು. ಒಂಥರ ಬೆನ್ ತೊಟ್ಕೊಂಡು ಹೇಳಬೇಕು ನಾವು. ಹಾಗಾಗಿ ಮಕ್ಕಳಿಗೆ ನಾವು ಇವ್ರ ವಿಚಾರಗಳನ್ನ ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ತಲುಪಿಸುವಂತಹ ಜವಾಬ್ದಾರಿ ನಮ್ಮದಾಗಿದೆ, ಖಂಡಿತವಾಗ್ಲು. ಸ್ವಲ್ಪ ಜಾಗ ಬಿಡಿ ಬೋರ್ಡ್ಗೆ. ತಗೊಂಡಿದ್ದೀನಿ. ನೀವು ಇಲ್ಲೇ ಇದ್ದೀರಾ? ನಿಮ್ಮ ಮಕ್ಳೆಲ್ಲ ಏನ್ ಮಾಡ್ತಾರೆ? ಇವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡಿದ್ರಾ? ಬೆಂಗಳೂರು ಕೊಟ್ಟದ್ಮೇಲೆ ನೋಡಿಲ್ಲಲ್ಲ? ಇಲ್ಲಿ ಜ್ಞಾನ ವಿಜ್ಞಾನ ಸಮಿತಿ ಅಂತ HN ರವರ ಬೆಂಗಳೂರಿನಿಂದ ಬೆಂಗಳೂರಿನಿಂದ ನಾವು ಹೊಸೂರಿಗೆ ಪಾದಯಾತ್ರೆ ನಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಅವ್ರ ಆಯ್ತಲ್ಲ, ಅದಕ್ಕೋಸ್ಕರ ನಾವು ಜ್ಞಾನ ವಿಜ್ಞಾನ ಸಮಿತಿ ಅನ್ನೋ ಬೆಂಗಳೂರಿನಿಂದ ಇಲ್ಲಿವರೆಗೂ ನಡ್ಕೊಂಡು ಪಾದಯಾತ್ರೆ ಬಂದಿದ್ದೀವಿ. ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರ ಮನೆಯನ್ನ ವೀಕ್ಷಣೆ ಮಾಡೋಣ ಅಂತೇಳಿ ನಾವೆಲ್ಲ ಚಿಕ್ಕಬಳ್ಳಾಪುರದವರು. ನಾವೆಲ್ಲ ಚಿಕ್ಕಬಳ್ಳಾಪುರದವರು, ನಮ್ಗೆಲ್ಲ ಖುಷಿಯಾಗಿ ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಏನಾದ್ರು ಮಾತಾಡಿ ನೀವು ಇವ್ರ ಬಗ್ಗೆ, ಏನಾದ್ರು ಹೇಳ್ರಿ. ಎಷ್ಟು ವರ್ಷ ಅವ್ರ ಅಪ್ಪ ಅಮ್ಮನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ? ನೋಡೇ ಇಲ್ಲ ಅವ್ರ ಅತ್ತೆ ಅವರು ನೋಡಿಲ್ಲ. ಈಗ ಯಾರಿದ್ದಾರೆ ಸರಿಯಾಗಿ H. ನರಸಿಂಹಯ್ಯನವರು ಓದಿರ್ತಕ್ಕಂತಹ 1 ರಿಂದ 7ನೇ ತರಗತಿ ಓದಿರ್ತಕ್ಕಂತಹ ಶಾಲೆ ಇದು. ಅವಾಗ ಹೆಂಚುಗಳಿತ್ತು ಇದಕ್ಕೆ ಮೇಲೆ. ಇವಾಗ ಇದನ್ನ ಸರ್ಕಾರ ತನ್ನ ಸ್ಪರ್ಧಿಗೆ ತಗೊಂಡು ಆ ಹಳೆಯ ಹೆಂಚುಗಳನ್ನೆಲ್ಲ ತೆಗೆಸಿ ಒಂದು ಹೊಸ ರೂಪವನ್ನ ಈ ಶಾಲೆಗೆ ಕೊಟ್ಟಿದೆ. ಆದ್ರೆ ಆ ಹಳೆಯ ಶಾಲೆ, ಆ ಹೆಂಚಿನ ಶಾಲೆ, ಅವರು ಈ ಜಾಗದಲ್ಲಿ ನಡೆದು ಓಡಾಡಿ ಓದಿದ್ದಾರೆ ಅನ್ನೋದು ನಿಜಕ್ಕೂ ನಮ್ಗೆ ಏನೋ ಒಂದು ರೀತಿಯ ಅನುಭೂತಿಯನ್ನ ತರುತ್ತೆ. ಹೊಸದಾಗಿ ಮಾಡಿದ್ದಾರೆ ಅಷ್ಟೇ, ಗೋಡೆ ಎಲ್ಲ ಇದೇನೆ. ಶತಮಾನೋತ್ಸವದ ಅಂಗವಾಗಿ HN ಅವರ ಶಾಲೆ ಮುಂದ್ಗಡೆ ಒಂದು ಕಾರ್ಯಕ್ರಮದ ಸಿದ್ಧತೆ ನಡೀತಾ ಇದೆ.
ಅವರು ನಡೆದಾಡ್ತಿರ್ತಕ್ಕಂತಹ ದಾರಿ, ಆ ದಾರಿನಲ್ಲಿ ನಡೆಯೋದು ಅಂದ್ರೆ ಇಷ್ಟಾದ್ರೂ ಅವರ ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ಸೋದಂತೆ ನಿಜಾನೇ. ಇವ್ರಿಗೆಲ್ಲ ಅವ್ರು ಬಂದಿರ್ತಕ್ಕಂಥ ಪ್ರಶಸ್ತಿಗಳು ಕಂಡ್ರು ಅವ್ರ ಸೇವೆಗೆ. ಮೇಡಮ್ ಮೇಡಮ್ ಅವ್ರ ಬಟ್ಟೆಗಳು ಮೇಡಮ್, ಅವ್ರ ಬಟ್ಟೆಗಳು ಮೇಡಮ್ ಧರಿಸಿದ್ದು ಚಪ್ಪಲಿ ಇಲ್ಲಿ ನೋಡಿ ಮೇಡಮ್. ಎಷ್ಟು ಒಂದು ಧನ್ಯತಾ ಭಾವ ಇಲ್ಲ ನೋಡ್ಬಿಟ್ರೆ ಸಾಕಾಮೇಲೆ ಹಾಕ್ತಿಲ್ಲ ಇಲ್ಲ ಗ್ರೂಪ್ಗೆ. ಏನ್ ಮೇಡಮ್ ಇಂಥವೆಲ್ಲ ನೋಡಿ ಮೇಡಮ್, ಪ್ರಶಸ್ತಿಗಳು ನೋಡ್ರಿ ಮೇಡಮ್ ಎಷ್ಟು ಹಳೆವು, ಅದಕ್ಕೆ ಹೇಳೋದು ಓಲ್ಡ್ ಇದ್ಕೊಂಡು. ಒಂದೊಂದ್ರ ಹಿಂದೆ ಎಷ್ಟು ಶ್ರಮ ಇದೆ. ಬೀಚಿ ಅವ್ರು ನೋಡಿ, ಬೀಚಿಗೆ ಸಂಬಂಧಪಟ್ಟಿದ್ದು ಲತಾ ಮೇಡಮ್ ವಿಗ್ರಹ ಕೂಡ ಪ್ರಶಸ್ತಿ ಕೊಟ್ಟರು ನೋಡ್ರಿ, ಎಷ್ಟು ಚೆನ್ನಾಗಿದೆ. ರಾಷ್ಟ್ರ ಪ್ರಶಸ್ತಿ ಅಲ್ಲ, ಪದ್ಮಭೂಷಣ ನೋಡಿ, ವಾಜಪೇಯಿ ಇದ್ದಾಗ ಇದು ವಾಜಪೇಯಿ ಅವರಿದ್ದಾಗ ಪದ್ಮಭೂಷಣ. ನೋಡಿ ಭಾರತ ಸಂವಿಧಾನ. ಹಿಡ್ಕೊಪ್ಪ ಹಿಂಗೆ ಹಿಡ್ಕೊಪ್ಪ. ಯಾವ ಬ್ಯಾಚ್ ಹಾಕೋ ಮಾಡಿ ಸ್ವಚ್ಛತೆ ಕೂಡ ಮಾಡಿದ್ದಾರೆ. ಬ್ಯಾಡ್ಮಿಂಟನ್ ಒಳ್ಳೆ ಪ್ಲೇಯರ್ ಅಂತ ನೋಡಿದ್ರು. ಅಲ್ಲೆಲ್ಲ ಎಲ್ಲಿದಾರ ಅಲ್ಲಿ ತೋರಿಸ್ರು ಹೆಚ್ಚಿನ ಕರೆಕ್ಟ್ ಕಣ. ಏನು ಗಾಂಧೀಜಿ ಅಲ್ಲಿ ಅವರು ವಯಸ್ಸಲ್ಲಿದ್ದಾಗ. ಮೇಡಮ್ ನೋಡಿದ್ರ ಮೇಡಮ್ ಹೋಗೋಣ.